ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಿಥುನ ರಾಶಿಯ 2025ನೇ ವರ್ಷದ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಮಿಥುನ ರಾಶಿಯ 2025ನೇ ವರ್ಷದ ಏಪ್ರಿಲ್ ತಿಂಗಳ ಗೋಚಾರ ಫಲದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ಮಾತ್ರ ಸಂಪೂರ್ಣವಾದಂತಹ ಮಾಹಿತಿ ಬಂದು ತಲುಪುತ್ತೆ. ಇನ್ನು ಮಿಥುನ ರಾಶಿಯವರ ಅಧಿಪತಿ ಬಂದು ಬುಧ ಗ್ರಹ. ಇವರು ತುಂಬಾ ಬುದ್ಧಿವಂತರಾಗಿರ್ತಾರೆ. ಮಿಥುನ ರಾಶಿಯವರು ಬಹಳಾನೇ ಬುದ್ಧಿವಂತರು ಅಂತಾನೆ ಹೇಳ್ಬಹುದು. ಅವರು ಯಾವ ಥರ ಬುದ್ಧಿನ ಯೂಸ್ ಮಾಡ್ಕೋತಾರೆ ಅಂದರೆ, ಅವ್ರ ಬುದ್ಧಿನ ಅವ್ರ ಕೈಯಲ್ಲೇ ಇಟ್ಕೊಂಡಿರ್ತಾರೆ. ಯಾರ ಹತ್ರ ಎಷ್ಟು ಮಾತಾಡಬೇಕು, ಯಾರ ಹತ್ರ ಹೆಂಗಿರಬೇಕು ಅನ್ನೋ ಸ್ವಭಾವನ ಈ ಮಿಥುನ ರಾಶಿಯವರು ಹೊಂದಿರ್ತಾರೆ. ಈ ತಿಂಗಳಲ್ಲಿ ಸೂರ್ಯದೇವರು ಈ ರಾಶಿಯವರಿಗೆ ಹೆಚ್ಚಿನ ಆತ್ಮವಿಶ್ವಾಸ ಅನ್ನೋದನ್ನ ಕೊಡ್ತಾರೆ. ಸೂರ್ಯದೇವನ ಗ್ರಹದಿಂದ ಈ ರಾಶಿಯವರಿಗೆ ಧೈರ್ಯ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಆತ್ಮವಿಶ್ವಾಸ ಜಾಸ್ತಿ ಆದರೆ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನೋದನ್ನ ಕಾಣ್ತೀರಾ. ಲಾಭ ಸ್ಥಾನದಲ್ಲಿ ಸೂರ್ಯಗ್ರಹ ಇರೋದ್ರಿಂದ ಈ ರಾಶಿಯವರು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗಬಹುದು. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುತ್ತೆ. ಏನಾದರೂ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ನಾನು ಹೈಯರ್ ಸ್ಟಡೀಸ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ನೀವು ಈ ಸಮಯದಲ್ಲಿ ವಿದೇಶಕ್ಕೆ ಹೋಗ್ತೀರಾ. ವಿದೇಶದಲ್ಲಿ ಹೈಯರ್ ಸ್ಟಡಿ ಅನ್ನೋದನ್ನು ಕೂಡ ಮಾಡ್ತೀರಾ. ಶನಿ ಭಗವಂತನಿಂದ ಪ್ರಯತ್ನ ಪಟ್ಟರೆ ಹೆಚ್ಚಿನ ಜಯ ಅನ್ನೋದು ನಿಮ್ಮದೇ ಆಗಿರುತ್ತೆ. ಶನಿದೇವರಿಂದ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಈ ತಿಂಗಳಲ್ಲಿ ಅಷ್ಟು ಫಲ ಅನ್ನೋದನ್ನು ಶನಿ ಭಗವಂತ ನಿಮಗೆ ಕೊಡ್ತಾರೆ. ನನಗೆ ಯೋಗ ಇದೆ, ಶನಿದೇವರು ನನಗೆ ಎಲ್ಲನೂ ಕೊಡ್ತಾರೆ ಅಂತ ಮನೇಲೆ ಸುಮ್ಮನೆ ಕುತ್ಕೊಬಿಟ್ರೆ ಆಗುತ್ತಾ? ಇಲ್ಲ. ಹಾಗಾಗಿ ಖಂಡಿತವಾಗಿಯೂ ನೀವು ಶನಿ ಭಗವಂತನಿಂದ ಪ್ರಯತ್ನ ಎಷ್ಟು ಪಡ್ತೀರೋ ಅಷ್ಟು ಫಲನ ನೀವು ಪಡ್ಕೊಳ್ಬಹುದು. ಒಳ್ಳೆಯ ಮಾರ್ಗದಲ್ಲಿ ಇದ್ದರೆ ಎಲ್ಲದರಲ್ಲೂ ಕೂಡ ಜಯವನ್ನು ಸಾಧಿಸ್ತೀರಾ, ಯಶಸ್ಸು ಅನ್ನೋದನ್ನು ಪಡ್ಕೊಳ್ತೀರಾ. ನೀವು ಎಷ್ಟು ಒಳ್ಳೆಯ ಮಾರ್ಗದಲ್ಲಿರ್ತೀರೋ, ಎಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರೋ ಆಗ ಮಾತ್ರ ಖಂಡಿತವಾಗಿಯೂ ನಿಮಗೂ ಕೂಡ ಜಯ ಅನ್ನೋದು ಸಿಗುತ್ತೆ. ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಎಲ್ಲ ಕೆಲಸಗಳಲ್ಲೂ ಕೂಡ ಶನಿ ಭಗವಂತ ಹೇಗಿರ್ತಾರೆ ಅಂದರೆ, ನೀವು ಏನೇನು ಕರ್ಮಗಳನ್ನ ಮಾಡಿರ್ತೀರೋ ಆ ಕರ್ಮಗಳ ಅನುಸಾರವಾಗಿ ಫಲಗಳನ್ನ ಕೊಡ್ತಾರೆ. ಹಾಗಾಗಿ ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ, ಆಗ ಖಂಡಿತವಾಗಿಯೂ ನಿಮಗೂ ಕೂಡ ಒಳ್ಳೆಯದೇ ಆಗುತ್ತೆ. ಇನ್ನು ರಾಜಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಈ ರಾಶಿಯವರು ರಾಜಯೋಗವನ್ನು ಕೂಡ ಈ ತಿಂಗಳಲ್ಲಿ ಪಡೆದುಕೊಳ್ತಾರೆ. ಹಾಗೆ ಈ ತಿಂಗಳು ಈ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಕೂಡ ಇರುತ್ತೆ. ಈ ರಾಶಿಯವರಿಗೆ 50% ಶುಭ ಇದ್ದರೆ 50% ಅಶುಭ ಫಲಗಳು ಕೂಡ ಇರುತ್ತೆ. ಹಾಗೆಯೇ ಹೆಚ್ಚು ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟರೆ ಉತ್ತಮವಾದಂತಹ ಫಲಿತಾಂಶ ಅನ್ನೋದನ್ನು ಪಡ್ಕೊಳ್ಬಹುದು. ಈ ರಾಶಿಯ ವಿದ್ಯಾರ್ಥಿಗಳೇನಾದರೂ ಸ್ವಲ್ಪ ಎಫರ್ಟ್ ಹಾಕಿ ಚೆನ್ನಾಗಿ ನೀವು ಓದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಫಲಿತಾಂಶನೂ ಕೂಡ ಉತ್ತಮವಾಗಿ ಪಡ್ಕೊಳ್ತೀರಾ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡಿರೋ ವಿದ್ಯಾರ್ಥಿಗಳಿಗೂ ಕೂಡ ಆಗುತ್ತೆ. ಇಲ್ಲ ವಿದ್ಯಾಭ್ಯಾಸ ಮುಗಿಸಿ ನಾನೇನಾದರೂ ಉದ್ಯೋಗ ಮಾಡಬೇಕು ಅಂತ ನೀವೇನಾದರೂ ಜಾಬ್ ಟ್ರೈ ಮಾಡ್ತಿದ್ರೂ ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಮಿಶ್ರ ಫಲಿತಾಂಶ ಕೂಡ ಇರುತ್ತೆ. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೆದರೂ ಕೂಡ ಅದರಲ್ಲೂ ಒಳ್ಳೆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಶನಿದೇವ ಇಷ್ಟೆಲ್ಲ ಲಾಭಗಳನ್ನ ಕೊಡ್ತಿದ್ದಾರೆ. ಹಾಗೆಯೇ ಸೂರ್ಯದೇವನು ಕೂಡ ನಿಮಗೆ ಧೈರ್ಯ ಅನ್ನೋದನ್ನು ಕೊಡ್ತಿದ್ದಾರೆ. ನೋಡಿದ್ರಲ್ಲ ಮಿಥುನ ರಾಶಿಯವರ ಶುಭ ಫಲ ಹೇಗಿತ್ತು ಅಂತ. ಇನ್ನು ಅಶುಭ ಫಲಗಳ ಬಗ್ಗೆ ಮಾತನಾಡೋಣ. ಈ ರಾಶಿಯವರಿಗೆ ಬಹಳಾನೇ ಗ್ರಹಗಳು ಅನುಕೂಲಕರವಾಗಿದೆ. ಅದರಲ್ಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಎದುರಾಗ್ಬಿಡುತ್ತೆ. ಈ ತಿಂಗಳು ಹೇಗಿರುತ್ತೆ ಅಂದರೆ, ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತೀರಾ. ಅಂದರೆ ಇವಾಗ ನೀವೆಷ್ಟು ದುಡಿತೀರೋ ಅಷ್ಟು ನಿಮಗೆ ಮ್ಯಾನೇಜ್ ಆಗ್ತಿರುತ್ತೆ.
ಕೆಲವೊಂದು ಸಲ ಸಡನ್ನಾಗಿ ನಿಮಗೆ ತೊಂದರೆಗಳು ಎದುರಾಗ್ಬಿಡುತ್ತೆ ಕೂಡ ಅನಾನುಕೂಲವಾಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನಮಗೆ ಗುರುಬಲ ಇಲ್ಲ ಅಂದರೆ ಏನೇನು ಸಮಸ್ಯೆ ಆಗುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗೆಯೇ ವಾಹನ ಚಲಾಯಿಸಬೇಕಾದ್ರೆ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ. ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆ ಅನ್ನೋದನ್ನು ಗುರುಗ್ರಹ ಕೊಡ್ತಾರೆ. ಹಾಗೆ ರಾಹು ಕೂಡ ಚೆನ್ನಾಗಿರೋದ್ರಿಲ್ಲ. ರಾಹು ಕೂಡ ನೀಚ ಸ್ಥಾನದಲ್ಲಿ ಇರೋದ್ರಿಂದ ನೀವು ಕೂಡ ತುಂಬಾ ಹುಷಾರಾಗಿ ಇರಬೇಕಾಗುತ್ತೆ. ಕುಜ ಧನಸ್ಥಾನದಲ್ಲಿ ನೀಚನಾಗಿರ್ತಾನೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಎದುರಾಗ್ಬಿಡುತ್ತೆ. ಹಾಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ನೀವು ಆರೋಗ್ಯನ ಹುಷಾರಾಗಿ ಇಟ್ಕೋಬೇಕಾಗುತ್ತೆ. ಅನಾರೋಗ್ಯದಲ್ಲಿ ಸಮಸ್ಯೆ ಜಾಸ್ತಿ ಆಗಬಹುದು. ಸಣ್ಣ ಪುಟ್ಟ ಹುಷಾರು ತಪ್ಪಿದ ತಕ್ಷಣವೇ ನೀವು ದವಾಖಾನೆಗೆ ಹೋಗೋದ್ರಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗಾಗಿ ನೀವು ಆರೋಗ್ಯನ ಉತ್ತಮವಾದಂತಹ ಊಟ ಹಾಗೆಯೇ ಉತ್ತಮವಾದಂತಹ ನೀರನ್ನು ಕುಡ್ಕೊಂಡು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬಹುದಾಗಿದೆ. ಇನ್ನು ಉದ್ಯೋಗದಲ್ಲಿ ತೊಂದರೆಗಳು ಬರುತ್ತೆ. ನೀವು ಮಾಡುವಂತಹ ಕೆಲಸಗಳಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆ ಅನ್ನೋದನ್ನು ತೊಂದರೆ ಅನ್ನೋದನ್ನು ಎದುರಿಸಬೇಕಾಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ದಂಪತಿಗಳ ನಡುವೆ ಕಲಹಗಳು ಹೆಚ್ಚಾಗುತ್ತೆ. ಇನ್ನು ನಿಮ್ಮ ದಂಪತಿಗಳು ಗಂಡ ಹೆಂಡತಿ ನಡುವೆ ಕಲಹ ಅನ್ನೋದು ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ದಂಪತಿಗಳು ತಾಳ್ಮೆಯಿಂದ ವರ್ತಿಸೋದು ಉತ್ತಮವಾಗಿರುತ್ತೆ. ಗಂಡ ಕೋಪ ಮಾಡಿಕೊಂಡಾಗ ಹೆಂಡತಿ ತಾಳ್ಮೆಯಿಂದ ಇರಬೇಕು. ಹೆಂಡತಿ ಕೋಪ ಮಾಡಿಕೊಂಡಾಗ ಗಂಡ ತಾಳ್ಮೆಯಿಂದ ಇರಬೇಕು. ಈ ರೀತಿಯಾಗಿ ಅನ್ಯೋನ್ಯತೆಯಾಗಿ ಇದ್ದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಬಹಳ ಮುಖ್ಯವಾದಂತಹ ಕೆಲಸಗಳನ್ನು ಮುಂದೂಡಿಸ್ಬೇಕಾಗುತ್ತೆ. ಈಗ ಮಾಡೋದು ಬೇಕಾಗಿರಲ್ಲ. ನೀವು ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೈಟ್ ಖರೀದಿ ಮಾಡೋದೇ ಇರಬಹುದು, ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳು, ಹಣಕಾಸಿನ ಹೂಡಿಕೆಗಳು, ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ವಿಷಯಗಳಿದ್ದರೆ ಮುಂದೂಡೋದು ತುಂಬಾ ಉತ್ತಮವಾಗಿರುತ್ತೆ. ಇಲ್ಲ ಅಂದರೆ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಇನ್ನು ಆತುರದ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತಗೋಬೇಡಿ. ಸಡನ್ನಾಗಿ ಡಿಸಿಷನ್ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಈ ಮಿಥುನ ರಾಶಿಯವರು ಮಾಡಬೇಡಿ. ಇಲ್ಲ ಅಂದರೆ ಸಾಕಷ್ಟು ರೀತಿಯ ಸಮಸ್ಯೆ ಅನ್ನೋದು ಬಂದು ನಿಮ್ಮ ಮುಂದೆನೇ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ಸಡನ್ ಡಿಸಿಷನ್ ಅನ್ನೋದನ್ನು ಯಾವುದನ್ನು ಮಾಡಬೇಡಿ. ಕುಜನಿಂದ ಸಾಕಷ್ಟು ತೊಂದರೆ ಅನ್ನೋದನ್ನು ಈ ರಾಶಿಯವರು ಈ ತಿಂಗಳಲ್ಲಿ ಅನುಭವಿಸ್ತಾರೆ. ಶುಭ ಫಲಗಳ ಬಗ್ಗೆ ಮಾತನಾಡಿದ್ದಾಯಿತು, ಅಶುಭ ಫಲಗಳ ಬಗ್ಗೆಯೂ ಮಾತನಾಡಿದ್ದಾಯಿತು. ಈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಇರೋದ್ರಿಂದ ಪರಿಹಾರ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರನ ಪಠನೆ ಮಾಡಬೇಕಾಗುತ್ತೆ. ಹಾಗೆ ಅರ್ಧನಾರೀಶ್ವರನ ಸ್ತೋತ್ರವನ್ನು ಕೂಡ ಪಠನೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಅಶುಭ ಫಲಗಳು ಅನ್ನೋದು ಕಡಿಮೆ ಆಗುತ್ತೆ, ಶುಭ ಫಲಗಳು ಅನ್ನೋದು ಕೂಡ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಮಿಥುನ ರಾಶಿಯವರ ರಾಶಿ ಭವಿಷ್ಯ ಗೋಚಾರ ಫಲ ಏಪ್ರಿಲ್ ತಿಂಗಳಲ್ಲಿ ಹೇಗಿತ್ತು ಅಂತ. ನಿಮಗೂ ಕೂಡ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ನಿಮ್ಮದೇ ಆದಂತಹ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.